ಹೋಟೆಲ್ ಸ್ಟೈಲಿಯಲ್ಲಿ ರುಚಿಕರವಾದ ಕ್ಯಾರೆಟ್ ಹಲ್ವಾ ಮಾಡುವ ವಿಧಾನ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಕ್ಯಾರೆಟ್ ಹಲ್ವಾ ಮಾಡುವ ವಿಧಾನನ ಇವತ್ತು ನಮ್ಮ ಹಸ್ಬೆಂಡ್ ಹೇಳ್ಕೊಡ್ತಾರೆ. ನೋಡ್ಕೊಂಡು ಬನ್ನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ನನಗೆ ನಮ್ಮ ಮನೆಯವ್ರು ಮಾಡೋ ಊಟ, ಅಡುಗೆ, ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅದ್ಭುತವಾಗಿ ಮಾಡ್ತಾರೆ. ನೋಡಿ ಹಾಗೆ ಯಾವ ರೀತಿ ಮಾಡ್ತಾರೆ ಅಂತ ಅವರೇ ವಿವರವಾಗಿ ವಿವರಿಸಿದ್ದಾರೆ. ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆಯವರೆಗೂ ನೋಡಿ. ಬನ್ನಿ ಕ್ಯಾರೆಟ್ ಹಲ್ವಾ ಮಾಡೋದು ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. 1 kg ಕ್ಯಾರೆಟ್ಗೆ 1/4 kg ಸಕ್ಕರೆ ಹಾಕಬೇಕು. ಹಾಂ, ಹಾಲು ಎಷ್ಟು ಹಾಕಬೇಕು? ಅರ್ಧ ಲೀಟ್ರ್ ಹಾಲು ಬೇಕು. ಅರ್ಧ ಲೀಟ್ರಿಂದ 3/4 ಲೀಟ್ರ್ ಹಾಲು ಬೇಕು. 1 kg ಕ್ಯಾರೆಟ್ ತುರಿಗೆ 1/4 kg ಸಕ್ಕರೆ. ಹಾಲಲ್ಲಿ ಚೆನ್ನಾಗಿ ಕ್ಯಾರೆಟ್ನ ಬೇಯಿಸ್ಕೊಂಡು ಸೊ ನಂತರ ಈ ರೀತಿ ಸಕ್ಕರೆ ಹಾಕಬೇಕು. ನೀರು ಬರ್ತಾ ಇದೆ ಅನಿಸುತ್ತೆ. ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ. ಯಾಕೆ ಅಂತ ಅಂದರೆ ಸಕ್ಕರೆ ಹಾಕ್ತೀವಲ್ಲ, ಸೊ ಆಗ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ಎಕ್ಸ್ಟ್ರಾ ನೀರೆಲ್ಲ ಹಾಕಕ್ಕೆ ಹೋಗಬೇಡಿ. 1/4 ಲೀಟ್ರ್ ತುಪ್ಪ ಹಾಕಿದ್ದೀನಿ. 1/4 ಲೀಟ್ರು. ಸ್ವಲ್ಪ ಹಾಕಿದ ತಕ್ಷಣ ನಾವೇನು ಮಾಡ್ತೀವಿ, ಏನು ಮಾಡ್ತೀರಾ? ಕೋವಾ, ಸಪ್ಪೆ ಕೋವಾನಾ? ಎಷ್ಟು? 200 ಗ್ರಾಮ್. ಒಂದು kg ಕ್ಯಾರೆಟ್ಗೆ 1/4 kg ಸಕ್ಕರೆ, 100 ಗ್ರಾಮ್ ಕೋವಾ, 200 ಗ್ರಾಮ್ ಕೋವಾ, ಸಾರಿ. ತುಪ್ಪದಲ್ಲೇ ಈ ರೀತಿ ಚೆನ್ನಾಗಿ ಕರಗೋವರೆಗೂ ಸ್ಮ್ಯಾಶ್ ಮಾಡ್ಕೋಬೇಕು. ದ್ರಾಕ್ಷಿ ಎಣ್ಣೆಲ್ಲಾದ್ರೂ ಹಾಕೋಬೋದು, ಇಲ್ಲಾಂದರೆ ಹೀಗೆ ಡೈರೆಕ್ಟಾಗಾದರೂ ಹಾಕೋಬೋದು, ಅಂದರೆ ಎಣ್ಣೆ ಚೆನ್ನಾಗಿರುತ್ತೆ. ಇಲ್ಲ ಡೈರೆಕ್ಟಾಗಿ ಹಾಕೋಬೋದು ದ್ರಾಕ್ಷಿನ. ಇದು ಒಂದು ಹದಕ್ಕೆ ಬಂದಿದೆ. ಈ ಕೋವನ ನಾವು ದ್ರಾಕ್ಷಿನ ನಾವು ಗೋಡಂಬಿ ಹಾಕಿದಾಗ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೋದು, ಅಥವಾ ಈ ರೀತಿ ಲಾಸ್ಟಲ್ಲಾದರೂ ಹಾಕೋಬೋದು. ನಮ್ಮ ಚಾಯ್ಸು ಅಂತ ಅವರು ಹೇಳ್ತಾ ಇದ್ದಾರೆ. ಸ್ವಲ್ಪ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ತಿರ್ಗಾ ಸ್ಟೋವ್ ಮೇಲೆ ಇಡಬೇಕಾ? ಇದು ಗಟ್ಟಿ ಆಗಿಲ್ಲ, ಸ್ವಲ್ಪ ಗಟ್ಟಿ ಹಾರುತ್ತೆ. ಆರಿದ್ಮೇಲೆ ಗಟ್ಟಿ ಆಗುತ್ತೆ. ಗಮ್ಮಂತ ಇದೆ. ಬಿಸಿಲಿ ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಕಾಣ್ತಾ ಇದೆ, ಆ ಥರ ಕಾಣ್ತಾ ಇದೆ. ಅರ್ಧ ಗಂಟೆ ಹಾರಿದ್ಮೇಲೆ ಸರಿ ಹೋಗುತ್ತೆ. ಏಲಕ್ಕಿ ಪೌಡರ್, ನೋಡಿದ್ರಲ್ಲ ಯಾವ ರೀತಿ ಮಾಡಿದ್ರು ಅಂತ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.